ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಬರುವ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ, ಮಂಗಳವಾರ. ಆವತ್ತಿನ ದಿನ ಬೆಳಿಗ್ಗೆ ಸ್ನಾನ ಸಂಧ್ಯಾ ವಂದನ, ದೇವರ ಪೂಜೆ ನಿರ್ಮಾಲ್ಯವರೆಗೂ ಮಾಡಿ, ಡ್ರೈ ಫ್ರೂಟ್ಸ್ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಬಹುದು. ಇದು ದೇವರಿಗೆ ಮಾತ್ರ. ನಮ್ಮೆಲ್ಲರಿಗೂ ಉಪವಾಸ ಆಯಿತು. ಸಂಜೆ 6:20ಗೆ ಮತ್ತೆ ಗ್ರಹಣದ ಆರಂಭದ ಸ್ನಾನ, ದೇವರ ಪೂಜೆ, ತರ್ಪಣಕ್ಕೆ ತೀರ್ಥ ಮಾಡಿ ಇಟ್ಟುಕೊಬೇಕು, ಮಧ್ಯ ತರ್ಪಣ, ಅದಕ್ಕೆ ಮೇಲೆ ಮೋಕ್ಷಾನಂತರ ಮತ್ತೆ ಸ್ನಾನ, ದೇವರ ಪೂಜೆ, ಶ್ರಾದ್ದಾದಿಗಳು, ಆಮೇಲೆ ಎಲ್ಲವೇ ನೈವೇದ್ಯ ಶ್ರಾದ್ದಾದಿಗಳು ಮಾಡಬಹುದು. ಹಾಗೆಂತ ಒಂದು ಪಂಚಾಂಗದಲ್ಲಿ ಹಾಕಿದ್ದಾರೆ. ಮತ್ತು ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯವರಿಗೆ ಅನಿಷ್ಠ. ಅವರು ವಿಶೇಷವಾಗಿ ಜಪಗಳು, ದೇವರ ನರಸಿಂಹದೇವರ ಜಪಗಳು ಆದಷ್ಟು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಬಹುದು. ಸ್ನಾನ ಜಪ ಒಂದೇ ಪರಿಹಾರ, ಅದಕ್ಕೆ ಬೇರೆ ಯಾವುದೂ ಇಲ್ಲ. ಒಬ್ಬರಿಗೋಸ್ಕರ ಇನ್ನೊಬ್ಬರು ಮಾಡಲಿಕ್ಕೆ ಆಗೋದೂ ಇಲ್ಲ. ಆದ ಕಾರಣ ಯಾರಿಗೆ ಅನಿಷ್ಟ ಇದೆಯೋ ಅವರೇ ಸ್ನಾನ ಜಪ ಮಾಡಬೇಕು, ದಾನವನ್ನು ಕೊಡಬೇಕು. ಚಂದ್ರ ಕೇತುಗ್ರಸ್ತ ಚಂದ್ರ ಅಂತ ಹೇಳುವ ಕಾರಣ ಕುಳಿತ ದಾನ ಕೊಡಬಹುದು. ಕುಳಿತ ಅಂದರೆ ತಮಿಳಿ ಕೊಳ್ಳು ಅಂತ ಹೇಳ್ತಾರೆ, ಅದು ಕೊಡಬಹುದು. ಹುರುಳಿ ಅದು ಕೊಡಬಹುದು. ಚಂದ್ರಗ್ರಹಣ ಆದ ಕಾರಣ ಚಂದ್ರನ ಧಾನ್ಯ ವ್ರೀಹಿ ಅಂದರೆ ನೆಲ್ಲು ಅಂತ ಹೇಳ್ತಾರೆ, ಅಕ್ಕಿಯನ್ನು ಕೊಡಬಹುದು. ಇದು ವಿಶೇಷವಾಗಿ ದಾನ ಹೇಳ್ತಾರೆ. ತಾಂಬೂಲ ದಕ್ಷಿಣ ಸಹಿತವಾಗಿ ದಾನವನ್ನು ಕೊಡಬೇಕು. ಮಿಥುನ, ಮೀನ, ತುಲ, ವೃಶ್ಚಿಕ ಇದು ಶುಭ ಫಲ. ಮಿಶ್ರ ಫಲ ಮೇಷ, ಕರ್ಕ, ಧನು, ಕುಂಭ ಅಶುಭ ಫಲ. ವೃಷಭ, ಸಿಂಹ, ಕನ್ಯಾ, ಮಕರ ಇವರು ಅನಿಷ್ಟ ಜಾಸ್ತಿ ಇದೆ. ಆದಷ್ಟು ಜಪಗಳು ಮಾಡಿ ದಾನವನ್ನು ಕೊಡಬಹುದು ಎಲ್ಲರೂ. ಆದರೆ ಎಲ್ಲರಿಗೂ ಗ್ರಹಣದ ಆರಂಭದಲ್ಲೂ ತಲೆಗೆ ಸ್ನಾನ ಮಾಡಬೇಕು, ಗ್ರಹಣ ಬಿಟ್ಟ ಮೇಲೂ ತಲೆಗೆ ಸ್ನಾನ ಮಾಡಬೇಕು. ಗ್ರಹಣ ಪೀಡ ಪರಿಹಾರ ನಿಮಿತ್ತವಾಗಿ 2 ಸ್ನಾನವನ್ನು ಹೇಳಿದ್ದಾರೆ. ನಾವು ದಾನ ಮಾಡೋದು ಜಪ ಮಾಡೋದಲ್ಲ, ಅದು ಆಮೇಲೆ. ಸ್ನಾನ ಮೊದಲೇ ಮಾಡಬೇಕು, ಕೊನೆಯಲ್ಲೂ ಮಾಡಬೇಕು. ಆದಷ್ಟು ಅವರವರ ಸೌಕರ್ಯವನ್ನು ನೋಡಿ ಇದನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಂಡಿದ್ದಾನೆ. ಯಾವುದಾದ್ರು ಸಂದೇಹ ಇತ್ತು ಅಂತಂದರೆ ನಂಬರ್ ಇರುತ್ತೆ ಸ್ಕ್ರೀನ್ಲಿ, ಅದಕ್ಕೆ ಫೋನ್ ಮಾಡಿದರೆ ನಾವು ಹೇಳ್ತೇವೆ. ಕೃಷ್ಣಾಯ ನಮಃ.